ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಂದ ದೊಡ್ಡ ಘೋಷಣೆಗಳಾಗಿರಬಹುದು. ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿಯರಿಗೆ ಬಂಪರ್ ಸುದ್ದಿ, ಖಾತೆಗೆ ಹಣ ಜಮಾ ಆಗ್ತಾ ಇದೆ. ಆದ್ರೆ ಇಂಥವರನ್ನ ಯೋಜನೆಯಿಂದ ಕೈ ಬಿಡಲು ನಿರ್ಧಾರ ಕೂಡ ಮಾಡಲಾಗಿದೆ. ವೀಕ್ಷಕರೇ, ಗೃಹಲಕ್ಷ್ಮಿಯರಿಗೆ ರಾತ್ರೋರಾತ್ರಿ ಹೊಸ ರೂಲ್ಸ್ ಅಂತಾನು ಕೂಡ ಹೇಳ್ಬಹುದು. ಹಾಗಾದ್ರೆ ಇನ್ ಮುಂದೆ ಪ್ರತಿ ತಿಂಗಳು ಹಣ ಬರ್ಬೇಕಂದ್ರೆ ನೀವೇನ್ ಮಾಡ್ಬೇಕು? 1,250 ರೂಪಾಯಿ ಫೀಸ್ ಎಲ್ಲಿ ಕಟ್ಟಿ ನೀವು ಸದಸ್ಯರಾಗಬಹುದು, ಅದನ್ನು ಕೂಡ ನೋಡ್ತಾ ಹೋಗೋಣ. ಮತ್ತೊಂದು ಕಡೆಗೆ ರೇಷನ್ ಕಾರ್ಡ್ ಇದ್ದವರಿಗೆ ಹಾಗೂ BPL ಹಾಗೂ AY ಕಾರ್ಡ್ ಇದ್ದವರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್. ಅಕ್ಕಿ ಜೊತೆಗೆ ಏನೆಲ್ಲ ಆಹಾರ ಸಾಮಗ್ರಿಗಳು ವಿತರಣೆ ಮಾಡ್ತಾರೆ ಅದನ್ನು ಕೂಡ ನೋಡೋಣ. ಇನ್ನೊಂದು ಕಡೆಗೆ ಬಸ್ ನಲ್ಲಿ ಸಂಚಾರ ಮಾಡೋ ಮಹಿಳೆಯರು, ಶಕ್ತಿ ಯೋಜನೆ ಫಲಾನುಭವಿಗಳಿಗೆ ಇನ್ ಮುಂದೆ ಆಧಾರ್ ಕಾರ್ಡ್ ಬದಲಾಗಿ ಸ್ಮಾರ್ಟ್ ಕಾರ್ಡ್. ಹೌದು ವೀಕ್ಷಕರೇ, ಆಧಾರ್ ಕಾರ್ಡ್ಗೆ ಬೀಳಲಿದೆ ಅಧಿಕೃತವಾಗಿ ಬ್ರೇಕ್ ಅಂತ ಹೇಳಬಹುದು. ಹಾಗಾದ್ರೆ ಪುರುಷರಿಗೂ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ ಅಂತ ಹೇಳಿದ್ದೇಕೆ, ಅದನ್ನು ಕೂಡ ನೋಡೋಣ. ಇನ್ನೊಂದು ಕಡೆಗೆ ವೀಕ್ಷಕರೇ, ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಬಿಗ್ ಶಾಕ್. ವರ್ಷಕ್ಕೆ 4 ಸಿಲಿಂಡರ್ಗೆ ಮಾತ್ರ ಸಬ್ಸಿಡಿ ಅಂತೆ. ಹೌದು ವೀಕ್ಷಕರೇ, ಇದು ಕೂಡ ಕೇಂದ್ರ ಮೋದಿ ಸರ್ಕಾರದಿಂದ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡೋರಿಗೆ ಶಾಕಿಂಗ್ ಸುದ್ದಿ. ಇನ್ನು ಪ್ಲಾಸ್ಟಿಕ್ ನೋಟ್ ಗಳ ಬಗ್ಗೆ, ಹೌದು ವೀಕ್ಷಕರೇ, RBI ಕಡೆಯಿಂದ ಈಗಾಗಲೇ ಪಾಲಿಮರ್ ನೋಟ್ಸ್ ಗಳನ್ನ ಜಾರಿಗೆ ತರಲು ಗಂಭೀರ ಚಿಂತನೆ ಶುರುವಾಗಿದೆ. ಹಾಗಾದ್ರೆ ಈಗಿದ್ದ ನೋಟ್ಗಳ ಕತೆ ಏನು? ಈ ಪಾಲಿಮರ್ ನೋಟ್ಸ್ ಗಳ ವಿಶೇಷತೆ ಏನು? ಯಾವ ನೋಟ್ಗಳು ಭಾರತದಲ್ಲಿ ಬರಲಿದ್ದಾವೆ? ಎಲ್ಲವನ್ನೂ ಕೂಡ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿರೋದ್ರಿಂದ ವಿಡಿಯೋ ಪೂರ್ತಿಯಾಗಿ ನೋಡಿ. ಹಾಗೂ ಇನ್ನೊಂದು ವಿನಂತಿ ಏನಪ್ಪಾ ಅಂದ್ರೆ, ಪ್ರತಿಯೊಬ್ಬರು ಕೂಡ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಗೃಹಲಕ್ಷ್ಮಿಯವರು ಲೈಕ್ ಮಾಡಿ. ಯಾಕಂದ್ರೆ ನಿಮಗೆ ಗುಡ್ ನ್ಯೂಸ್ ಕೂಡ ಇದೆ. ಮತ್ತೊಂದು ಕಡೆಗೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ, ನಿಮಗೆ 30ನೇ ಕಂತು ಹಣ ಜಮೆ ಆಗಿದೆಯಾ? 31ನೇ ಕಂತು ಹಣ ಬರ್ಬೇಕಂದ್ರೆ ನೀವೇನ್ ಮಾಡ್ಬೇಕು? ಹೌದು, ಪ್ರತಿಯೊಬ್ಬರಿಗೂ ಗೃಹಲಕ್ಷ್ಮಿಯರಿಗೂ ಕೂಡ ಇನ್ ಮುಂದೆ ಹಣ ಬರ್ಬೇಕಂದ್ರೆ ಬಯೋಮೆಟ್ರಿಕ್ ಕಡ್ಡಾಯ ಅಂತಾನೂ ಕೂಡ ಘೋಷಣೆ ಮಾಡಲಾಗ್ತಾ ಇದೆ. ಹೌದು, ಇದು ಮುಂದಿನ ತಿಂಗಳಿನಿಂದಲೇ ಜಾರಿಗೆ ತರಲು ನಿರ್ಧಾರ ಕೂಡ ಮಾಡಲಾಗಿದೆ ಎಂಬ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಗೃಹಲಕ್ಷ್ಮಿಯರಿಗೆ ಸಿಗ್ತಾ ಇರುವಂತದ್ದು. ಹೌದು ವೀಕ್ಷಕರೇ, ನೀವೇನ್ ಮಾಡ್ಬೇಕು ಅಂದ್ರೆ, ಈಗ ನೋಡಿ, ಗೃಹಲಕ್ಷ್ಮಿ ಹಣದ ದುರುಪಯೋಗವನ್ನ ತಡೆಗಟ್ಟಲು ಬಯೋಮೆಟ್ರಿಕ್ ಜಾರಿಗೆ ತರಲು ಸರ್ಕಾರ ನಿರ್ಧಾರ ಮಾಡಿದ್ದು. ಮುಂದಿನ ತಿಂಗಳಿನಿಂದ ಬಯೋಮೆಟ್ರಿಕ್ ಅಂದ್ರೆ ನಿಮ್ಮ ಹೆಬ್ಬಟ್ಟು ಗುರುತು ಕೊಟ್ಟು ಈ ಒಂದು ಯೋಜನೆಗೆ ನೀವು ಮರು ನೋಂದಣಿ ಮಾಡಿಸಿಕೊಳ್ಬೇಕಾಗುತ್ತೆ ಅಂತ ಹೇಳಲಾಗಿದೆ. ಮತ್ತೆ ಗೃಹಲಕ್ಷ್ಮಿ ಫಲಾನುಭವಿಗಳು ಕೇವಲ 5 ರೂಪಾಯಿ ಶುಲ್ಕವನ್ನ ಕೊಡೋದ್ರ ಮೂಲಕ ಈ ಒಂದು ಬಯೋಮೆಟ್ರಿಕ್ ಅನ್ನ ನೀವು ಮಾಡಿಸಬಹುದು. ಆದ್ರೆ ನೀವು ಬೆಂಗಳೂರು 1, ಗ್ರಾಮ 1 ಗಳಲ್ಲಿ ಬಯೋಮೆಟ್ರಿಕ್ ಮಾಡಿಸುವಾಗ ಕಡ್ಡಾಯವಾಗಿ ಮನೆಯಿಂದ ಆಧಾರ್ ಕಾರ್ಡ್ ತಗೊಂಡು ಹೋಗಿ. ಹೌದು, ಗೃಹಲಕ್ಷ್ಮಿ ಬಯೋಮೆಟ್ರಿಕ್ಗೆ 5 ರೂಪಾಯಿ ಶುಲ್ಕವನ್ನ ಮಹಿಳಾ ಇಲಾಖೆ ನಿಗದಿ ಮಾಡಲಿದೆ. ಬಯೋಮೆಟ್ರಿಕ್ ಮಾಡಿಸಲು ಆಧಾರ್ ಕಾರ್ಡ್ ಸಹಿತವಾಗಿ ನೀವು ಹೋಗಬೇಕಾಗುತ್ತೆ. ಎಲ್ಲಿ ಹೋಗಬೇಕು ಅಂದ್ರೆ, ಬೆಂಗಳೂರು 1, ಗ್ರಾಮ 1 ಗಳಲ್ಲಿ ಬಯೋಮೆಟ್ರಿಕ್ಗೆ ಅವಕಾಶ ಕೊಡುವ ಸಾಧ್ಯತೆ ಇದೆ. ಇನ್ನು ಗೃಹಲಕ್ಷ್ಮಿ ಸದಸ್ಯತ್ವ ಬೇಕಾದವರು ಅಂದ್ರೆ, ಗೃಹಲಕ್ಷ್ಮಿ ಸಂಘದಲ್ಲಿ ನೀವೇನಾದ್ರೂ ಸೊಸೈಟಿ ಸಂಘದಲ್ಲಿ ಸದಸ್ಯರಾಗ್ತೀರಪ್ಪ ಅಂದ್ರೆ 1,250 ರೂಪಾಯಿ ಪಾವತಿ ಮಾಡಿ ನೀವು ಸಂಘದಲ್ಲಿ ಸದಸ್ಯರಾಗಬಹುದು. ಏನಪ್ಪಾ ಸದಸ್ಯರಾದ್ರೆ ನಮಗೇನು ಲಾಭ ಅಂತ ನೀವು ಕೇಳ್ತೀರಾ? ಹಾಗಾದ್ರೆ ನೋಡಿ ವೀಕ್ಷಕರೇ, ಒಮ್ಮೆ ಬಾರಿ ನೀವು ಗೃಹಲಕ್ಷ್ಮಿ ಸದಸ್ಯರಾದ್ರೆ ನಿಮಗೆ 30,000 ರೂಪಾಯಿಂದ 3 ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯ ಕಡಿಮೆ ಬಡ್ಡಿ ದರದಲ್ಲಿ ಸರ್ಕಾರದಿಂದ ಮಾಡಿಕೊಡಲಾಗುತ್ತೆ. ಗೃಹಲಕ್ಷ್ಮಿಯವರು ಏನಾದ್ರೂ ವ್ಯಾಪಾರ ಮಾಡ್ತೀರಾ, ಬಿಸ್ನೆಸ್ ಮಾಡ್ತೀರಾ ಅಂದ್ರೆ ಈ ಒಂದು ಹಣವನ್ನ ನೀವು ಬಳಸಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗುತ್ತೆ. ಒಂದು ಕಡೆಗೆ ಹೇಳ್ಬೇಕಂದ್ರೆ ನೋಡಿ, ಗೃಹಲಕ್ಷ್ಮಿ ಸದಸ್ಯರು ಆಗ್ಬೇಕಾದವರು 1,250 ರೂಪಾಯಿ ಪಾವತಿ ಮಾಡಬಹುದು. ಬೇಡ, ನಮಗೆ ಗೃಹಲಕ್ಷ್ಮಿ ಸೊಸೈಟಿ ಸಂಘದಲ್ಲಿ ಸದಸ್ಯರಾಗೋದು ಬೇಡ ಅಂದ್ರೆ 5 ರೂಪಾಯಿ ಪಾವತಿ ಮಾಡಿ ನೀವು ಗೃಹಲಕ್ಷ್ಮಿ ಬಯೋಮೆಟ್ರಿಕ್, 1 ಟೈಮ್ ಬಯೋಮೆಟ್ರಿಕ್ ನೀವು ಮಾಡಿಸಬೇಕಾಗುತ್ತೆ ವೀಕ್ಷಕರೇ. ಇನ್ನೊಂದು ಏನಪ್ಪಾ ಅಂದ್ರೆ ನೋಡಿ, ಈಗಾಗಲೇ ಬೆಂಗಳೂರಲ್ಲಿ 12,719 ಗೃಹಲಕ್ಷ್ಮಿಯರನ್ನ ಯೋಜನೆಯಿಂದ ಕೈ ಬಿಡಲಾಗಿದೆ. ಅಂದ್ರೆ ಅನರ್ಹ ಫಲಾನುಭವಿಗಳನ್ನ ಯೋಜನೆಯಿಂದ ತೆಗೆದುಹಾಕಲು ನಿರ್ಧಾರ ಕೂಡ ಮಾಡಲಾಗಿರುವಂತದ್ದು. ಇದರಲ್ಲಿ ಮೃತಪಟ್ಟವರು ಇದ್ದಾರೆ, ತೆರಿಗೆ ಪಾವತಿ ಮಾಡ್ತಾ ಇದ್ದವರು ಇದ್ದಾರೆ, ಆಧಾರ್ ಲಿಂಕ್ ಮಾಡದೇ ಇದ್ದವರು ಕೂಡ ಇದ್ದಾರೆ, ಬೇರೆಯವರ ಮೊಬೈಲ್ ನಂಬರ್ ಕೊಟ್ಟವರು ಇದ್ದಾರೆ. ಅಂದ್ರೆ ನೋಡಿ, ಯಾರದ್ದು ಮೊಬೈಲ್ ನಂಬರು, ಯಾರದ್ದು ಯೋಜನೆ ಹೆಸರು, ಈ ತರ ಒಂದು ಯೋಜನೆಗಳ ದುರ್ಬಳಕೆ ಆಗಿದೆ ಎಂಬುವ ಒಂದು ಆರೋಪಗಳು ಕೂಡ ಕೇಳಿ ಬಂದಿರುವಂತದ್ದು ವೀಕ್ಷಕರೇ. ಹೀಗಾಗಿ ನೋಡಿ, ಸರ್ಕಾರ ಈಗ ಎಲ್ಲವನ್ನು ಕೂಡ ಚೆಕ್ ಮಾಡಲು ಮುಂದಾಗ್ತಾ ಇದೆ ಎಂಬುವ ದೊಡ್ಡ ಒಂದು ಮಾಹಿತಿ ಸಿಕ್ಕಿದೆ. ಹೀಗಾಗಿ ನೋಡಿ, ಒಟ್ಟು ನಮ್ಮ ಒಂದು ಕರ್ನಾಟಕದಲ್ಲಿ ಅನರ್ಹರನ್ನ 2-3 ಲಕ್ಷ ಜನರು ಗೃಹಲಕ್ಷ್ಮಿಯಿಂದ ಹೊರಗೆ ಹೋಗಬಹುದು. ಅಂದ್ರೆ 2-3 ಲಕ್ಷ ಜನರಿಗೆ ಗೃಹಲಕ್ಷ್ಮಿ ಹಣ ಬರದೇನೆ ಇರಬಹುದು. ಅನರ್ಹರನ್ನ ತೆಗೆದು ಹಾಕಲು ನಿರ್ಧಾರ ಕೂಡ ಇಲ್ಲಿ ಮಾಡಲಾಗಿದ್ದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೂ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ, ಗೃಹಲಕ್ಷ್ಮಿಯರಿಗೆ ಈಗಾಗಲೇ 30ನೇ ಕಂತು ಹಣ ಜಮೆ ಆಗಿದೆ. 31ನೇ ಕಂತು ಹಣ ಕೂಡ ಸದ್ಯದಲ್ಲೇ ಜಮೆ ಆಗಲಿದೆ ಎಂಬುವ ಒಂದು ಗುಡ್ ನ್ಯೂಸ್ ಕೂಡ ಸಿಕ್ಕಿರುವಂತದ್ದು. ಅಂದ್ರೆ ನೋಡಿ, ಇದು 8ರಿಂದ 10 ದಿನಗಳಲ್ಲಿ ಹಣವನ್ನ ಬಿಡುಗಡೆ ಮಾಡಿ ಜಮೆ ಮಾಡ್ತೀವಿ ಅಂತ ಮೇ ತಿಂಗಳಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಪ್ರಕಾರ 31ನೇ ಕಂತು ಹಣ ಬಿಡುಗಡೆ ಆಗ್ತಾ ಇದೆ ಅಂತಾನೂ ಕೂಡ ಹೇಳಿಕೆ ಕೊಟ್ಟಿದ್ರಲ್ಲ. ಅದರ ಪ್ರಕಾರ ನೋಡ್ತಾ ಹೋಗೋದಾದ್ರೆ
ಇಲ್ಲಿ ಗ್ರಾಮ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತ್ ಮೂಲಕ ಹಣ ಬರಬೇಕಂದ್ರೆ ನಿಮ್ಮ ಅಕೌಂಟ್ಗೆ ಟೋಟಲ್ ಆಗಿ 14 ದಿನ ಬೇಕಾಗುತ್ತೆ. ಸೊ ವೀಕ್ಷಕರೇ, ಇಲ್ಲಿ ಮೇ ತಿಂಗಳು ಕೊನೆ ಹಂತದಲ್ಲಿ ಹಣ ಬಿಡುಗಡೆ ಆಗಿದ್ರೆ ಈ ಒಂದು ತಿಂಗಳು 15 ಅಂದ್ರೆ ಜೂನ್ 15ನೇ ತಾರೀಕಿನ ಒಳಗೆ ಗೃಹಲಕ್ಷ್ಮಿಯರಿಗೆ ಹಣ ಬರಬೇಕು. ಒಂದು ವೇಳೆ ಬರಲಿಲ್ಲ ಅಂದ್ರೆ ಹಣ ಬಿಡುಗಡೆಗೆ ವಿಳಂಬವಾಗಿದೆ ಅಂತ ಅರ್ಥ. ನೋಡಿ, ಈಗ ಸದ್ಯಕ್ಕೆ ಹೇಳ್ಬೇಕಂದ್ರೆ ಮಾರ್ಚ್ ತಿಂಗಳವರೆಗೂ ಹಣ ಜಮೆ ಆಗಿದೆ ಅಂತ ಹೇಳಲಾಗಿದ್ದು ಏಪ್ರಿಲ್ ತಿಂಗಳದ್ದು ಹಣವನ್ನ ಬಿಡುಗಡೆ ಮಾಡ್ತೀವಿ 8 ರಿಂದ 10 ದಿನಗಳ ಒಳಗೆ ಅಂತ ಒಂದು ಹೇಳಿಕೆ ಕೂಡ ಕೊಡಲಾಗಿತ್ತು ವೀಕ್ಷಕರೇ. ಅದರ ಪ್ರಕಾರ ಇನ್ನೂ ಒಂದು ವಾರದಲ್ಲಿ ನಿಮಗೆ ಹಣ ಜಮೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಮುಖ್ಯವಾಗಿ ರೇಷನ್ ಕಾರ್ಡ್ ಇದ್ದವರಿಗೆ, ಅಂದ್ರೆ ನಿಮ್ಮ ಹತ್ತಿರ BPL ಕಾರ್ಡ್ ಇರಲಿ, AY ಕಾರ್ಡ್ ಇರಲಿ ಅಥವಾ APL ಕಾರ್ಡ್ ಇದ್ದವರಿಗೂ ಕೂಡ ಇವತ್ತು ಗುಡ್ ನ್ಯೂಸ್ ಬಂದಿರುವಂತದ್ದು. ಒಂದು ಕಡೆಗೆ BPL ಕಾರ್ಡ್ ಇದ್ದವರಿಗೆ ಸರ್ಕಾರದಿಂದ ಆರೋಗ್ಯ ಕರ್ನಾಟಕ ಕಾರ್ಡ್ ಯೋಜನೆಯಲ್ಲಿ ಆಗಿರಬಹುದು ಮತ್ತೆ BPL ಕಾರ್ಡ್ ಯೋಜನೆಯಲ್ಲಿ ನಿಮಗೆ ಉಚಿತವಾಗಿ ಚಿಕಿತ್ಸೆಯನ್ನ ಆಸ್ಪತ್ರೆಗಳಲ್ಲಿ ಕೊಡಲಾಗ್ತಾ ಇದೆ. ಆದ್ರೆ APL ಕಾರ್ಡ್ ಇದ್ದವರಿಗೆ ಸದ್ಯಕ್ಕೆ ಹೇಳ್ಬೇಕಂದ್ರೆ 70% ಬಿಲ್ ಅಂದ್ರೆ ಚಿಕಿತ್ಸಾ ವೆಚ್ಚ ರೋಗಿಗಳು ಭರಿಸಬೇಕು, 30% ಮಾತ್ರ ಕರ್ನಾಟಕ ಸರ್ಕಾರ ಭರಿಸ್ತಾ ಇದೆ. ಇದನ್ನು ಕೂಡ ಪರಿಶೀಲನೆ ಮಾಡ್ತೀವಿ. APL ಕಾರ್ಡ್ ಇದ್ದವರಿಗೂ ಕೂಡ ಇಲ್ಲಿ ಸ್ವಲ್ಪ ಮಟ್ಟಿಗೆ ರಿಲೀಫ್ ಅನ್ನ ಸಿಗಬಹುದು. ಅಂದ್ರೆ APL ಕಾರ್ಡ್ ಇದ್ದವರಿಗೂ ಕೂಡ ಕಡಿಮೆ ವೆಚ್ಚದಲ್ಲಿ ಆರೋಗ್ಯ ಚಿಕಿತ್ಸೆ ಮತ್ತು ಆಸ್ಪತ್ರೆ ಬಿಲ್ ಅಲ್ಲಿ ಕೊಡೋದು, ಪಾವತಿ ಮಾಡೋದು ಸರ್ಕಾರ ಕೈ ಹಿಡಿಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇದು APL ಕಾರ್ಡ್ ಇದ್ದವರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಾನು ಕೂಡ ಇಲ್ಲಿ ಹೇಳಬಹುದು. ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ರೇಷನ್ ಕಾರ್ಡ್ ಇದ್ದವರಿಗೆ 5 kg ದಿನಸಿಯ ಇಂದಿರಾ ಕಿಟ್ ವಿತರಣೆ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಶುರು ಆಗಬಹುದು ಅಂತ ಹೇಳಲಾಗ್ತಾ ಇದೆ. ನೋಡಿ, ಜೂನ್ ತಿಂಗಳಲ್ಲಿ ವಿತರಣೆ ಶುರು ಆಗಬೇಕಾಗಿತ್ತು, ಆದ್ರೆ ಸದ್ಯಕ್ಕೆ ಇನ್ನೂ ಕೂಡ ಇದ್ರ ಬಗ್ಗೆ ಅಧಿಕೃತವಾಗಿ ಆದೇಶವಾಗಿರಬಹುದು, ಸುತ್ತೋಲೆ ಆಗಿರಬಹುದು, ಸರ್ಕಾರದಿಂದ ಇನ್ನೂ ಕೂಡ ಬಂದಿಲ್ಲ. ಸೊ ವೀಕ್ಷಕರೇ, ಇಂದಿರಾ ಕಿಟ್ ವಿತರಣೆ ಮತ್ತೆ ಜುಲೈ ತಿಂಗಳಿಗೆ ಮುಂದೂಡಿಕೆ ಆಗಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಎದಕ್ಕಂದ್ರೆ ನೋಡಿ, ಒಂದು ಕಡೆಗೆ ಹೋದ ತಿಂಗಳದ್ದು ಅಂದ್ರೆ ಮೇ ತಿಂಗಳದ್ದು ಪಡಿತರ ಕೂಡ ಸರ್ವರ್ ಸಮಸ್ಯೆಯಿಂದಾಗಿ ವಿತರಣೆ ಆಗಿಲ್ಲ. ಕೇಂದ್ರ ಸರ್ಕಾರ 2 ತಿಂಗಳದ್ದು ಪಡಿತರ ವಿತರಣೆ ಮಾಡಿ ಅಂತ 2 ಬಾರಿ ಬಯೋಮೆಟ್ರಿಕ್ ತಗೊಳ್ಳುವಾಗ ಸರ್ವರ್ ಇಶ್ಯೂ ಆಗಿತ್ತು. ಸರ್ವರ್ ಸಮಸ್ಯೆಯಿಂದಾಗಿ ಕೇಂದ್ರ ಸರ್ಕಾರದ ಪಡಿತರ ವಿತರಣೆ ಆದ ನಂತರ ರಾಜ್ಯ ಸರ್ಕಾರದ ಅನ್ನಭಾಗ್ಯ ಫಲಾನುಭವಿಗಳಿಗೆ ಪಡಿತರ ವಿತರಣೆ ಆಗಿಲ್ಲ. ಸೊ ಯಾರಿಗೆಲ್ಲ ಮೇ ತಿಂಗಳಲ್ಲಿ ಪಡಿತರ ವಿತರಣೆ ಆಗಿಲ್ಲ ಅವರು ಈ ಬಾರಿ ಅಂದ್ರೆ ಜೂನ್ ತಿಂಗಳಲ್ಲಿ ಒಮ್ಮೆ ಬಾರಿ ಅಂದ್ರೆ ಒಂದೇ ಸಲ ಬೆರಳಚ್ಚು ಕೊಡೋದ್ರ ಮೂಲಕ, ಒಂದು ಸಾಲಿ ಬಯೋಮೆಟ್ರಿಕ್ ಕೊಡೋದ್ರ ಮೂಲಕ ಅವರು ಹೋದ ತಿಂಗಳದ್ದು ಯಾರು ಪಡೆದುಕೊಂಡಿಲ್ಲ ಅದನ್ನು ಕೂಡ ಪಡ್ಕೋಬಹುದು, ಇನ್ನು ಜೂನ್ ತಿಂಗಳದ್ದು ಕೂಡ ಪಡ್ಕೋಬಹುದು ಅಂತ ಈಗಾಗಲೇ ಒಂದು ಮಾಹಿತಿ ಸಿಕ್ಕಿರುವಂತದ್ದು ವೀಕ್ಷಕರೇ. ಒಂದು ಸಾಲಿ ಬೆರಳಚ್ಚು ಕೊಟ್ರೆ ಸಾಕು. ಇನ್ನು ಎರಡನೇದಾಗಿ ಇಂದಿರಾ ಕಿಟ್ ವಿತರಣೆ, ಈಗ ನೋಡಿ, ಹೋದ ತಿಂಗಳದ್ದು ಈ ತಿಂಗಳದ್ದು ಪಡಿತರ ವಿತರಣೆ ಆದ ಬಳಿಕ ಎಲ್ಲ ಕ್ಲಿಯರ್ ಆಗುತ್ತಲ್ಲ, ಜುಲೈ ತಿಂಗಳಿನಿಂದ ಇಂದಿರಾ ಕಿಟ್ಗೆ ಅವಕಾಶ ಸಿಗಬಹುದು. ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಹಾಗೂ ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆ, ಇನ್ನು ಕೇಂದ್ರ ಸರ್ಕಾರದಿಂದ ಅಕ್ಕಿ ಮತ್ತು ರಾಗಿ ಎಲ್ಲ ಆಹಾರ ಸಾಮಗ್ರಿಗಳನ್ನ ಮುಂದಿನ ಜುಲೈ ತಿಂಗಳಿಂದ ವಿತರಣೆ ಮಾಡುವ ಸಾಧ್ಯತೆ ಇರುವಂತದ್ದು. ಇನ್ನು ಕೊನೆಯದಾಗಿ ಸ್ಮಾರ್ಟ್ ಕಾರ್ಡ್ ವಿತರಣೆ. ಹೌದು ವೀಕ್ಷಕರೇ, ಒಂದು ಕಡೆಗೆ ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳೋದು ಬಹುತೇಕ ಖಚಿತ. ಮುಂದಿನ ತಿಂಗಳಿನಿಂದಲೇ ಸ್ಮಾರ್ಟ್ ಕಾರ್ಡ್ ವಿತರಣೆ ಪ್ರಾರಂಭವಾಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಮುಂದೆ ಬಸ್ ನಲ್ಲಿ ಓಡಾಡಲು ಪುರುಷರಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ ಅಂತ ಈಗಾಗಲೇ ಭೈರತಿ ಸುರೇಶ್ ಅವರು, ಸಾರಿಗೆ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತೀವಿ ಅಂತ ಮೊದಲೇ ಒಂದು ಹೇಳಿಕೆ ಸರ್ಕಾರದಿಂದ ಬಂದಿರುವಂತದ್ದು ವೀಕ್ಷಕರೇ. ಅಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ಏನಾಗ್ತಾ ಇದೆ, ನಕಲಿ ಬೇರೆ ಒಂದು ರಾಜ್ಯದವರು ಕೂಡ ನಕಲಿ ಆಧಾರ್ ಕಾರ್ಡ್ ಬಳಸಿ ಫ್ರೀ ಆಗಿ ಪ್ರಯಾಣ ಮಾಡ್ತಾ ಇದ್ದಾರೆ ಶಕ್ತಿ ಯೋಜನೆ ಮೂಲಕ. ಹೀಗಾಗಿ ಇದನ್ನ ತಪ್ಪಿಸಲು ಈ ಒಂದು ಯೋಜನೆಯಲ್ಲೂ ಕೂಡ ತುಂಬಾ ದುರ್ಬಳಕೆ ಆಗ್ತಾ ಇರೋದ್ರಿಂದ ಸ್ಮಾರ್ಟ್ ಕಾರ್ಡ್ ಕರ್ನಾಟಕದ ಮಹಿಳೆಯರಿಗೆ ಮಾತ್ರ ಸಿಗುತ್ತೆ. ಸ್ಮಾರ್ಟ್ ಕಾರ್ಡ್ ತೋರಿಸಿ ಕರ್ನಾಟಕ ರಾಜ್ಯದಂತ ಎಲ್ಲಿ ಬೇಕಾದ್ರೂ ಪ್ರಯಾಣ ಮಾಡಬಹುದು. ಇಲ್ಲಿ ಒಂದು ಕಡೆಗೆ ಮಹಿಳೆಯರಿಗೆ ಬಸ್ ಪ್ರಯಾಣ ಫ್ರೀ ಅಂತೂ ಇದೆ. ಈಗ ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳುತ್ತೆ, ಆಧಾರ್ ಕಾರ್ಡ್ ಬದಲಾಗಿ ನೀವು ಸ್ಮಾರ್ಟ್ ಕಾರ್ಡ್ ತೋರಿಸಬೇಕು. ಆದ್ರೆ ಯಾವಾಗಿಂದಪ್ಪ ಅಂದ್ರೆ ಮುಂದಿನ ತಿಂಗಳು ಸರ್ಕಾರವೇ ಅಧಿಕೃತವಾಗಿ ಒಂದು ಹೇಳಿಕೆ ಕೊಡಲಿದೆ, ಎಲ್ಲಿ ನಿಮಗೆ ಆ ಸ್ಮಾರ್ಟ್ ಕಾರ್ಡ್ ಸಿಗುತ್ತೆ, ಯಾವೆಲ್ಲ ಒಂದು ದಾಖಲೆಗಳನ್ನ ನೀವು ಕೊಡಬೇಕಾಗುತ್ತೆ, ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಆಗಿರ್ಬೋದು. ಇದ್ರ ಬಗ್ಗೆ ಒಂದು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀವಿ. ಹಾಗೆ ಎರಡನೇದಾಗಿ ಪುರುಷರಿಗೂ ಕೂಡ ರೀಚಾರ್ಜ್ ಮಾಡಿಸಬಹುದಾದಂತಹ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತಾರೆ. ಅದರಲ್ಲಿ ನೀವು ರೀಚಾರ್ಜ್ ಮಾಡಿಸಿ ಎಲ್ಲಿ ಬೇಕಾದ್ರೂ ಕೂಡ ಪ್ರಯಾಣವನ್ನ ಮಾಡಬಹುದು. ಅಂದ್ರೆ ಪುರುಷರಿಗೂ ಕೂಡ ಸ್ಮಾರ್ಟ್ ಕಾರ್ಡು, ವಿದ್ಯಾರ್ಥಿಗಳಿಗೂ ಕೂಡ ಉಚಿತ ಬಸ್ ಪಾಸ್ ಯೋಜನೆ ಕೂಡ ಮಾಡಲಾಗಿದೆ. ಅದನ್ನು ಕೂಡ ಮುಂದಿನ ಬರೋ ವಿಡಿಯೋದಲ್ಲಿ ನಾವು ನಿಮಗೆ ಪೂರ್ತಿ ಅಪ್ಡೇಟ್ ಕೊಡ್ತೀವಿ. ಇನ್ನು ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡೋರಿಗೂ ಕೂಡ ಬಿಗ್ ಶಾಕ್. ಒಂದು ಕಡೆಗೆ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗಿದೆ. ಹೌದು ವೀಕ್ಷಕರೇ, ಇನ್ನೊಂದು ಕಡೆಗೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡೋರಿಗೂ ಕೂಡ ಬಿಗ್ ಶಾಕ್ ಅಂತ ಹೇಳ್ಬೋದು. ಒಂದು ಕಡೆಗೆ ಉಜ್ವಲ ಯೋಜನಾ ಫಲಾನುಭವಿಗಳಿಗೆ ಇನ್ ಮುಂದೆ ವರ್ಷಕ್ಕೆ 4 ಸಿಲಿಂಡರ್ಗೆ ಮಾತ್ರ ಸಬ್ಸಿಡಿ ಅಂತೆ. ಹೌದು, ಇನ್ ಮುಂದೆ ನಿಮಗೆ 9 ಸಿಲಿಂಡರ್ಗಳು ವರ್ಷಕ್ಕೆ ಕೊಡೋದಿಲ್ಲ, ಕೇವಲ 4 ಸಿಲಿಂಡರ್ ಮಾತ್ರ ಕೊಡ್ತಾರೆ ಸಬ್ಸಿಡಿ ದರದಲ್ಲಿ. ಹೆಚ್ಚುವರಿ ಸಿಲಿಂಡರ್ ಬೇಕಂದ್ರೆ ನೀವು ಪೂರ್ತಿ ಹಣ ಕೊಟ್ಟು ಸಿಲಿಂಡರ್ ತಗೋಬೇಕು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಲ್ಲಿ ನೋಡಿ, ನಮ್ಮ ಒಂದು ಕರ್ನಾಟಕದಲ್ಲಿ ಮತ್ತೆ ಭಾರತ ದೇಶದಲ್ಲಿ ಉಜ್ವಲ ಯೋಜನಾ ಫಲಾನುಭವಿಗಳು ಗ್ಯಾಸ್ ಸಿಲಿಂಡರ್ 944 ರೂಪಾಯಿಗೆ ತಗೋತಾ ಇದ್ರು. ಆದ್ರೆ ಕೇಂದ್ರ ಸರ್ಕಾರ ಪ್ರತಿ ಸಿಲಿಂಡರ್ಗೆ
₹300 ಸಬ್ಸಿಡಿ ಕೊಡ್ತಾ ಇತ್ತು, ಅಂದ್ರೆ ವಾಪಸ್ ಹಣ ಕೊಡ್ತಾ ಇತ್ತು. ಅಂದ್ರೆ ಅವರಿಗೆ ₹644 ಒಂದು ಸಿಲಿಂಡರ್ ಸಿಗ್ತಾ ಇತ್ತು. ಅದು 9 ಸಿಲಿಂಡರ್ ಕೊಡ್ತಿದ್ರು. ಆದ್ರೆ ಈಗ ಸಬ್ಸಿಡಿ ಕೇವಲ 4 ಸಿಲಿಂಡರ್ಗೆ ಮಾತ್ರ, ಅಂದ್ರೆ 4 ಸಿಲಿಂಡರ್ ಮಾತ್ರ ₹644 ವರ್ಷಕ್ಕೆ ಸಿಗುತ್ತೆ. ಆದ್ರೆ ಇನ್ನುಳಿದ ಸಿಲಿಂಡರ್ಗಳಿಗೆ ಪೂರ್ತಿ ₹944 ಹಣ ಕೊಡಬೇಕು. ಇದು ಉಜ್ವಲ ಯೋಜನಾ ಫಲಾನುಭವಿಗಳಿಗೆ ಶಾಕಿಂಗ್ ಸುದ್ದಿ. ಇನ್ನು ಎರಡನೇದಾಗಿ ಪೈಪ್ ಲೈನ್ ಗ್ಯಾಸ್ ಕನೆಕ್ಷನ್ ಇದ್ದವರಿಗೆ ಇದೇ ತಿಂಗಳು 30ನೇ ತಾರೀಕಿನಿಂದ ಹೊಸ ರೂಲ್ಸ್ ಅಂತ ಹೇಳ್ಬೋದು. PNG ಕನೆಕ್ಷನ್ ಇದ್ರೆ LPG ಗ್ಯಾಸ್ ಸಿಲಿಂಡರ್ ವಿತರಣೆ ನಿಮ್ಮ ಮನೆಗೆ ಬಂದ್ ಆಗುತ್ತೆ ಅಂತ ಹೇಳಲಾಗಿದೆ. ಹೀಗಾಗಿ PNG ಕನೆಕ್ಷನ್ ನಿಮ್ಮ ಮನೆಗೆ ಸರಿಯಾಗಿ ಬರ್ತಾ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳಿ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಕಡ್ಡಾಯವಾಗಿ ಪ್ರತಿಯೊಬ್ಬರು ಕೂಡ ಗ್ಯಾಸ್ ಸಿಲಿಂಡರ್ಗೆ ಆಧಾರ್ KYC ಮಾಡಿಸಬೇಕು. ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಲಿಂಕ್ ಮಾಡಿಸಿಲ್ಲ ಅಂದ್ರೆ ಮಾಡಿಸಬೇಕು. OTP ಆಧಾರಿತ ವಿತರಣೆ ಕಡ್ಡಾಯ ಮಾಡಲಾಗಿದೆ. ಅಂದ್ರೆ ನಿಮಗೆ OTP ಬರಲಿಲ್ಲ ಅಂದ್ರೆ ನಿಮಗೆ ಗ್ಯಾಸ್ ಸಿಲಿಂಡರ್ ವಿತರಣೆ ಕೂಡ ಬಂದ್ ಆಗುತ್ತೆ. ಗ್ಯಾಸ್ ಸಿಲಿಂಡರ್ ವಿತರಣೆಯಲ್ಲಿ ಎಲ್ಲಾ ಕೂಡ ಪಾರದರ್ಶಕತೆ ತರೋದಕ್ಕೆ ನಿರ್ಧಾರ ಮಾಡಲಾಗಿದೆ ವೀಕ್ಷಕರೇ. ಇನ್ನು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಇದ್ದವರು ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅಡಿಯಲ್ಲಿ ಕಡ್ಡಾಯವಾಗಿ ನೋಂದಣಿ ಮಾಡಿಸಿಕೊಂಡಿರಬೇಕು. ಇನ್ನು ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಏನಾದ್ರೂ ಕಮರ್ಷಿಯಲ್ ಆಗಿ ಬಳಕೆ ಮಾಡಿದ್ರೆ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ತಗೋತೀವಿ ಅಂತಾನೂ ಕೂಡ ಕರ್ನಾಟಕ ಕೇಂದ್ರ ಎರಡು ಸರ್ಕಾರಗಳು ಹೇಳಿಕೆ ಕೊಟ್ಟಿರುವಂತದ್ದು. ಇನ್ನು ಕೊನೆಯದಾಗಿ ಪ್ಲಾಸ್ಟಿಕ್ ನೋಟ್ಸ್ ಅಂದ್ರೆ ಪಾಲಿಮರ್ ನೋಟ್ಸ್ ಗಳನ್ನ ಚಾಲ್ತಿಯಲ್ಲಿ ತರೋದಕ್ಕೆ RBI ಈಗಾಗಲೇ ಅಧಿಕೃತವಾಗಿ ಚಿಂತನೆ ಶುರು ಮಾಡಿದೆ ಅಂತೆ. ಮೊದಲಿಗೆ ₹10 ₹20 ಮಾತ್ರ ಮುಖಬೆಲೆಯ ಒಂದು ಪಾಲಿಮರ್ ನೋಟ್ಸ್ ಗಳನ್ನ ಲಾಂಚ್ ಮಾಡಲಾಗುತ್ತೆ. ಈ ಪಾಲಿಮರ್ ನೋಟ್ಸ್ ಗಳು ನೀವು ಹರಿತೀರಪ್ಪ ಅಂದ್ರೂ ಹರಿಯೋದಿಲ್ಲ, ನೀರಲ್ಲಿ ಹಾಕಿದ್ರೆ ನೆನೆಯೋದಿಲ್ಲ. ಈಗಿದ್ದ ಕಾಗದದ ನೋಟುಗಳ ಬದಲಾಗಿ ಈ ತರ ಪಾಲಿಮರ್ ನೋಟ್ಸ್ ಗಳನ್ನ ತರೋದಕ್ಕೆ ಈಗಾಗಲೇ RBI ಚಿಂತನೆ ಶುರು ಮಾಡಿದೆ. ಈಗ ನಾವು ನಿಮಗೆ ತೋರಿಸ್ತಾ ಇದ್ದೀವಲ್ಲ, ಇವೆಲ್ಲ ಕೂಡ AI ಜನರೇಟೆಡ್ ಇಮೇಜಸ್ ಆಗಿರುತ್ತೆ. ಯಾವುದು ಕೂಡ ಅಧಿಕೃತ ಇಮೇಜಸ್ ಅಂತೂ ಅಲ್ಲ. ಸೊ ವೀಕ್ಷಕರೇ, ಈ ತರ ನಿಮಗೆ ಒಂದು ಪಾಲಿಮರ್ ನೋಟ್ಸ್ ಗಳು ಸದ್ಯಕ್ಕೆ ₹10 ₹20 ಮಾತ್ರ ಬರಲಿದೆ ಅಂತೆ. ಅಂದ್ರೆ ಈಗಿದ್ದ ನೋಟ್ಗಳು ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ಬ್ಯಾನ್ ಕೂಡ ಆಗೋದಿಲ್ಲ. ಅಂದ್ರೆ ಸದ್ಯಕ್ಕೆ ಯಾವುದೇ ರೀತಿ ₹100 ₹200 ₹500 ಯಾವುದು ಕೂಡ ಪಾಲಿಮರ್ ನೋಟ್ಸ್ ಗಳು ಚಾಲ್ತಿಯಲ್ಲಿ ಬರೋದಿಲ್ಲ. ಮುಂದಿನ ಬರೋ ದಿನಗಳಲ್ಲಿ ಅಂದ್ರೆ ಇನ್ನೂ 1-2 ತಿಂಗಳು ಆಗ್ಬಹುದು. ನಂತರ ₹10 ₹20 ಮೊದಲಿಗೆ ಭಾರತದಲ್ಲಿ 5 ದೊಡ್ಡ ನಗರಗಳಲ್ಲಿ ಅದನ್ನ ಚಾಲ್ತಿಗೆ ತರ್ತಾರೆ. ಅದರಲ್ಲಿ ಸಕ್ಸಸ್ ಆದ್ರೆ, ಅದು ಟ್ರಯಲ್ ಏನಾದ್ರೂ ಓಕೆ ಆದ್ರೆ ನಂತರ ಮಾತ್ರವೇ ಇದರ ಬಗ್ಗೆ ಮುಂದಿನ ನಿರ್ಧಾರ ತಗೋಬಹುದು ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಏನು ಕೂಡ ಟೆನ್ಷನ್ ಇಲ್ಲ ವೀಕ್ಷಕರೇ. ಪಾಲಿಮರ್ ನೋಟ್ಸ್ ಗಳು ಯಾವ ತರ ಇರುತ್ತೆ ಅಂತ ಮುಂದಿನ ಬರೋ ವಿಡಿಯೋದಲ್ಲಿ ಹೇಳ್ತೇವೆ. ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.